ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಯಜಮಾನ ಸಿನಿಮಾ ಮಾರ್ಚ್ 1ರಂದು ತೆರೆ ಕಾಣುತ್ತಿದೆ. ಮುಖ್ಯ ಚಿತ್ರಮಂದಿರ, ನರ್ತಕಿ ಸೇರಿದಂತೆ ರಾಜ್ಯದ ಬಹುತೇಕ ಥಿಯೇಟರ್ಗಳ ಬಳಿ ಯಜಮಾನ ಕಟ್ಔಟ್ ರಾರಾಜಿಸುತ್ತಿದೆ. ದರ್ಶನ್ ಕಟ್ಔಟ್ಗೆ ಹಾಲಾಭಿಷೇಕ ಮಾಡಿ ಭರ್ಜರಿಯಾಗಿ ಸ್ವಾಗತಿಸುತ್ತಿದ್ದಾರೆ. ಇನ್ನು ಕೆಲವು ಚಿತ್ರಮಂದಿರಗಳಲ್ಲಂತೂ ಬರೀ ಪೋಸ್ಟರ್ಗಳಿಂದ ಶೃಂಗಾರಗೊಳಿಸಿ ಇದು ಥಿಯೇಟರ್ ಅಲ್ಲ ಅನ್ನೋ ರೀತಿ ಮಾಡಿರುವ ಕ್ರೇಜ್ ಕಾಣಬಹುದು. ಸಿನಿಮಾ ಬಗ್ಗೆ ಇಷ್ಟೊಂದು ಹೈಪ್ ಕ್ರೇಜ್ ಹುಟ್ಟಿಕೊಳ್ಳಲು ಕಾರಣ ಯಜಮಾನ ಚಿತ್ರದ ಹಾಡುಗಳು ಹಾಗೂ ಟ್ರೇಲರ್. ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಹೊಸ ದಾಖಲೆಗಳನ್ನ ಬರೆದಿರುವ ಯಜಮಾನ ಹಾಡುಗಳು ಈಗ ಅಂದ್ರೆ ರಿಲೀಸ್ಗೂ 2 ದಿನ ಮುಂಚೆ ಎಷ್ಟು ವೀಕ್ಷಣೆ ಪಡೆದುಕೊಂಡಿದೆ ಎಂಬುದರ ಬಗ್ಗೆ ನೋಡೋಣ. ಚೇತನ್ ಕುಮಾರ್ ಸಾಹಿತ್ಯ ಬರೆದಿದ್ದು ಶಿವನಂದಿ ಯಜಮಾನ ಚಿತ್ರದ ಮೊದಲ ಹಾಡು. ಜನವರಿ 14ರಂದು ಯೂಟ್ಯೂಬ್ನಲ್ಲಿ ರಿಲೀಸ್ ಆಗಿದ್ದ ಹಾಡು ಈಗ 8.7 ಮಿಲಿಯನ್ ವೀಕ್ಷಣೆ ಪಡೆದಿದೆ. ಕವಿರಾಜ್ ಸಾಹಿತ್ಯ ಬರೆದಿರುವ ಒಂದು ಮುಂಜಾನೆ ಹಾಡು ಯಜಮಾನ ಚಿತ್ರದ ರೊಮ್ಯಾಂಟಿಕ್ ಸಾಂಗ್. ಜನವರಿ 18ರಂದು ಬಿಡುಗಡೆಯಾದ ಈ ಹಾಡು ಇಲ್ಲಿಯವರೆಗೂ 7.9 ಮಿಲಿಯನ್ ವೀಕ್ಷಣೆಯನ್ನ ಪಡೆದುಕೊಂಡಿದೆ. ಯೋಗರಾಜ್ ಭಟ್ ಅವರು ಬರೆದಿರುವ ಬಸಣ್ಣಿ ಬಾ ಅತಿ ದೊಡ್ಡ ಹಿಟ್ ಬಾರಿಸಿದೆ. ಯಜಮಾನ ಚಿತ್ರದ ಹಾಡುಗಳಲ್ಲಿ ಅತಿ ಹೆಚ್ಚು ವೀಕ್ಷಣೆ ಪಡೆದಿರುವ ಹಾಡು ಇದಾಗಿದೆ. ಜನವರಿ 25ರಂದು ಬಂದಿದ್ದ ಈ ಹಾಡು ಇಲ್ಲಿಯವರೆಗೂ 9 ಮಿಲಿಯನ್ ವ್ಯೂಸ್ ಪಡೆದಿದೆ. ಸಂತೋಷ್ ಆನಂದ್ರಾಮ್ ಸಾಹಿತ್ಯ ಬರೆದಿರುವ ನಿಂತ ನೋಡೋ ಯಜಮಾನ ಟೈಟಲ್ ಹಾಡು ಭಾರೀ ಪ್ರಶಂಸೆ ಪಡೆದುಕೊಂಡಿದೆ. ಫೆಬ್ರವರಿ 5ರಂದು ರಿಲೀಸ್ ಆಗಿದ್ದ ಈ ಹಾಡು ಇಲ್ಲಿಯವರೆಗೂ 7.4 ಮಿಲಿಯನ್ ವೀಕ್ಷಣೆ ಕಂಡಿದೆ. ಯಜಮಾನ ಚಿತ್ರದಲ್ಲಿ ಯೋಗರಾಜ್ ಭಟ್ ಅವರು ಬರೆದಿರುವ ಇನ್ನೊಂದು ಹಾಡು 10 ರೂಪಾಯಿಗೊಂದು. ಈ ಹಾಡು ಫೆಬ್ರವರಿ 25ರಂದು ರಿಲೀಸ್ ಆಗಿದ್ದು 2 ದಿನಕ್ಕೆ 1.5 ಮಿಲಿಯನ್ ವೀಕ್ಷಣೆಯನ್ನ ಪಡೆದುಕೊಂಡಿದೆ. ಇನ್ನು ಯಜಮಾನ ಚಿತ್ರದ ಟ್ರೇಲರ್ಗೆ ಭಾರಿ ರೆಸ್ಪಾನ್ಸ್ ಸಿಕ್ಕಿದ್ದು ಅತಿ ಹೆಚ್ಚು ವೀಕ್ಷಣೆ ಪಡೆದ ಕನ್ನಡ ಚಿತ್ರರಂಗದ 2ನೇ ಟ್ರೇಲರ್ ಇದು. ಫೆಬ್ರವರಿ 9ರಂದು ತೆರೆ ಕಂಡಿದ್ದ ಟ್ರೇಲರ್ ಇಲ್ಲಿಯವರೆಗೂ 17.5 ಮಿಲಿಯನ್ ವೀಕ್ಷಣೆ ಕಂಡಿದೆ. ಇದಕ್ಕೂ ಮೊದಲು KGF ಟ್ರೇಲರ್ 18.3 ಮಿಲಿಯನ್ ವೀಕ್ಷಣೆ ಕಂಡಿತ್ತು.